ಹ್ಞೂ ಅನ್ನ ಬಿಸಿನೇ ಅದೇ ಒಂಚೂರು ಸಾರು ಮಾಡ್ತಿದ್ದಂಗೆ ಅದಕ್ಕೆ ತಗೊಂಡೋಗಿ ಹಾಚ್ಕಿರ್ತೀನಿ. ಹಾಲೊಂದು ಕಾಯಿಸ್ಬೇಕಾಯ್ತು, ಆಮೇಲೆ ಕೆಂಡದ್ನಾಗ ಇಟ್ಟರೆ ಅದೇ ಮಾಡ್ಕೊತತೆ. ಸಾಕು ಈಗಾಗಿರೋದು. ಒಂದೆರಡು ಹಪ್ಳ ಗಿಪ್ಳ ಹಾಕ್ಲಾ ಅವ್ನು ಕೇಳಬೇಕಾಗಿತ್ತು. ನೋಡೋಣ, ಇಲ್ಲಾಂದ್ರೆ ತಿಂಡಿನೇ ಆಮೇಲೆ ನಂಚ್ಕೊತಾರೆ, ತಿಂಡಿ ಮಾಡ್ರೆ ಹೋಗಲ್ಲ. ನಮ್ಮ ನಿಂಗೂ ಗಂಡುಗೆ ಮುದ್ದೆ ತಿರ್ಬೇಕಾಗಿತ್ತು ಏನೋ ಅಪ್ಪ, ನಂಗೆ ಕೇಳಲಿಲ್ಲ. ಹೋಗು, ಯಾವಳಿಗೆ ಮುದ್ದೆ ತಿರ್ಕೊಂಡು ಕೂತ್ಕೊತಾಳೆ. ಎಲ್ಲನೂ ಮಾಡಿದ್ದೀನಿ, ನಂಚ್ಕೊಳಕ್ಕೆ ತಿಂಡಿ ಅವೇ ಮಜ್ಜಿಗೆ ಅವೇ ಎಲ್ಲ ಐತೆ. ಇನ್ನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ತಗೊಂಡೋಗಿ ಇಡ್ತೀನಿ. ಅವು ಹೇಳಿರೋದು ಆಟೆ, ನಾನು ಮಾಡಿರೋದು ಆಟೆ. ಮುದ್ದೆ ತಿರ್ಗು ಅಂತ ಅವೇನು ಹೇಳಿಲ್ಲ, ನಾನು ಯಾಕೆ ತಲೆ ಕೆಡ್ಸ್ಕೊಳ್ಳೋಣ. ನಮಸ್ತೆ ಸ್ನೇಹಿತರೆ, ನಾನು ಗೌರಿ ಹಬ್ಬದ ಪಾರ್ಟ್ನ ಆಲ್ರೆಡಿ ಸ್ಕಿಪ್ ಮಾಡಿ ಅಂದರೆ ಮುಗಿಸ್ಬಿಟ್ಟು ಮುಂದಕ್ಕೆ ಹೋಗ್ತಾಯಿದ್ದೀನಿ. ಯಾಕೆ ಅಂದರೆ ನಾನು ಅದನ್ನು ತೋರಿಸ್ತಾ ಕೂತ್ಕೊಂಡ್ರೆ ಮತ್ತೆ ವಾದ ವಿವಾದ ಚಿಕ್ಕ ಪುಟ್ಟದ್ದು ಮಾತುಗಳೆಲ್ಲ ಬರ್ತಾ ಇರುತ್ತೆ. ಸೊ ನಿಮ್ಗೆ ಒಂದು ಎಪಿಸೋಡ್ ಫುಲ್ ಅದೇ ತೋರಿಸ್ತಾ ಇದ್ದರೆ ಇವಳು ಬರೀ ಇದೇ ಆಗೋಯ್ತು, ಮುಂದಕ್ಕೆ ಹೋಗ್ತಾ ಇಲ್ಲ ಸ್ಟೋರಿ ಅನ್ನೋ ಫೀಲ್ ನನಗೆ ಬರ್ತಾ ಇದೆ. ಇನ್ನು ನಿಮಗೆ ಬರೋದೇನು ಆಶ್ಚರ್ಯ ಅಲ್ಲ. ಅದರಿಂದಾಗಿ ನಾನು ಆ ಗೌರಿ ಹಬ್ಬದ ಪಾರ್ಟ್ನ ಸ್ವಲ್ಪ ಮುಗಿಸ್ಬಿಟ್ಟು, ಶಾಂತ ಇಲ್ಲದೆ ಇರೋದ್ರಿಂದ ಹಬ್ಬ ಏನಂತ ಜೋರಾಗಿ ಆಗಲ್ಲ, ಗೊತ್ತಲ್ವ ನಿಮ್ಮ ಹಳ್ಳಿ ಕಡೆ ಎಲ್ಲ ಮಾಮೂಲಿ ದೇವಸ್ಥಾನಕ್ಕೆ ಹೋಗಿ ಬಂದು ಮನೆಯಲ್ಲಿ ಪೂಜೆ ಮಾಡೋ ಥರನೇ ಆಗೋದು. ಇದ್ದಿದ್ರೆ ಸ್ವಲ್ಪ ಹೊಸ ಬಟ್ಟೆ ಅದು ಇದು ಹಾಕ್ಕೊಂಡು ಇದು ಮಾಡೋದೆಲ್ಲ ಇರ್ತಿತ್ತು. ಶಾಂತ ಯಾರೂ ಇಲ್ಲದೆ ಇರೋದ್ರಿಂದ ಮನೆಯವರೆಲ್ಲ ಬೇಜಾರಲ್ಲಿ ಇರೋದ್ರಿಂದ ಹಬ್ಬ ತುಂಬ ಸಿಂಪಲಾಗಿದೆ. ಹಾಗಾಗಿ ಆ ಪಾರ್ಟ್ನ ನಾನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟೋರಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪ್ಲೀಸ್ ಯಾರು ಏನೂ ಅಂದ್ಕೋಬೇಡಿ. ಧನ್ಯವಾದಗಳು ಸ್ನೇಹಿತರೆ. ಹಾಗೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡೋರೆಲ್ಲ ಯಾಕೋ ಸ್ಟಾಪ್ ಮಾಡಿಬಿಟ್ಟಿದ್ದೀರಲ್ಲ, ಪ್ಲೀಸ್ ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾಯಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ. ಧನ್ಯವಾದಗಳು ಸ್ನೇಹಿತರೆ. ಪುಟ್ಟಿ, ಎಲೆ ನಿಂಗಮ್ಮ ಗಂಡು ಒಂಟು ನಿಂತವನೇ ಅಲ್ಲಿ ಅವ್ರ ದೊಡ್ಡಪ್ಪ ಮನೆಗೆ ಹೋಗಿ ಬಂದಾಯ್ತು, ಎಲ್ಲ ಆಯಿತು. ಉಂಡ್ಬಿಟ್ಟು ಅವ್ರು ಮಾಡ್ತಾರಂತೆ, ತಡ ಆಯ್ತದೆ. ಏನೇನು ಕತ್ಲಾದ್ಮೇಲೆ ಹೋಗೋಣ, ನಮಗೆ ಕರ್ಕೊಂಡು ಹೋಗ್ಬೇಕು ಅಂತವ್ರೆ. ಬಿರಿನೇ ಆಗೈತವ, ತಗೊಬಂದಿಡು ಊಟವ. ಎಷ್ಟೊತ್ತಾಗೋಯ್ತು ನೀನು? ಆಗೋಯ್ತು ಕಣವ, ಇನ್ನೇನು ಆಗೋಯ್ತು. ಆ ಥರನೂ ಎಲ್ಲ ಮಾಡಿ ಸಾಕಾಗಿತ್ತು ಕಣವ. ಅದಕ್ಕೆ ಅನ್ನ ಸಾರು ಆಟೆ ಮಾಡಿದ್ದೀನಿ, ಹಾಲು ಕಾಯಿಸಿದ್ದೀನಿ, ಮಜ್ಜಿಗೆ ಐತೆ, ಮೊಸರು ಅದೇ ಎಲ್ಲ ಅದೇ. ಇನ್ನು ಹಪ್ಳ ಒಂದು ಹಾಕೋಣ ಅನ್ಕೊಂಡೆ, ತಿಂಡಿನೇ ಅವಲ್ಲವ ಮನೇಲಿ ಬೇಸಿರೋ. ನೀನು ಮಾದೇಶಣ್ಣ ಕೊಟ್ಟು ಕಳಿಸ್ಬೇಕು ಅಂತ ಎಲ್ಲ ಹಪ್ಗೆ ಸಾರು ಹೋಯ್ತದೆ ಎರಡಕ್ಕೂ ಅಂತವ. ತಿಂಡಿ ಎಲ್ಲ ಮಾಡಿಸಿದ್ಯಲ್ಲಿ ನಾವೆಲ್ಲ ಅವಲ್ಲಿ ನೆಂಚ್ಕೊಳಕ್ಕೆ ಅಂತ ನಾನು ಹಪ್ಳ ಗಿಪ್ಳ ಹಾಕಿಲ್ಲ ಕಣವ. ಆಗೈತೆ, ಬರೀ ಇದೆಯಾ ಅಂದ್ರೆ ಆಗೈತೆ, ತಗೊಬಂದಿದ್ಲಾ? ಹಪ್ಳ ಬೇಡ ಬಿಡು, ತಿಂಡಿ ಅವಲ್ಲ ಆಯ್ತದೆ. ಒಂದು ಮುದ್ದೆ ತಿರ್ಬೇಕಾಯ್ತು ಕಣ್ ಮಗ, ನಾನು ಹೇಳೋದು ಮರ್ತುಬಿಟ್ಟೆ. ಬುಡ ತಗೋಲ್, ತಡ ಆಯ್ತದೆ. ಆ ಥರ ಉಂಡವನ್ನೆಲ್ಲ ಇನ್ನು ಸಾಗೆ ಪಾಗೆ ಎಲ್ಲನೂ ಮಾಡಿದ್ದೆ ಪಾಪ. ಆ ಥರ ಉಂಡವನು ಸಂದಾಕಿ ಹಸಿ ಅನ್ನನೇ ಇಕ್ಕು, ಅಲ್ಲಿ ಹೋಗಿ ಮುದ್ದೆ ತಿರುಗಿ ತರ್ಬೇಕಾರೆ ತಲೆ ಯಾಕೆ ಕೆಡ್ಸ್ಕೊಳ್ಳೋದು. ತಗೊಬಂದಿಡು. ಆಯ್ತು ನಡೆಯಮ್ಮ, ಹಂಗೆ ನಾನು ತಗೊಬಂದಿಟ್ಟೇನಂತೆ ನೋಡಿ. ಪುಟ್ಟಿ, ಅಂತೆಯಾ ನಿಂಗಮ್ಮಂಗೆ ತಿಂಡಿ ಕಟ್ಟಿದೆಯಲ್ವಾ, ಅವಳಿಗೊಂದೆರಡು ಕಟ್ಟು ತಿಂಡಿಯ ಕೊಟ್ಟು ಕಳ್ಸೋಣ. ಇನ್ನೇನು ಅವಳು ಶಾಂತ ಬಂದಿಲ್ಲ ಏನಿಲ್ಲ, ಇನ್ನು ಯಾರಿಗೆ ಅವಳಿಗೆ ಒಂದು 2 ಹೆಚ್ಚಿಗೆ ಕೊಟ್ಟು ಕಳ್ಸೋಣ ಕಟ್ಟಿರೋ ತಿಂಡಿಯ. ಇಲ್ಲಾಂದ್ರೆ ಕಡಿಕಿಡು, ನಾನೇ ಕಟ್ತೀನಂತೆ. ನಾನು ಕಟ್ಟಿದ್ದೀನಿ ಅಂತ ನಡೆಯವ. ಆಲಯ ಕಟ್ಟಿ ಎತ್ತಿಕ್ಕಿದ್ದೀನಿ, ಕೊಡ್ತೀನಿ ಹೋಗು. ಅವಳು ಅಂಡುವಾಗ ನಾನು ಎಲ್ಲ ತಗೊಬಂದಿರ್ತೀನಿ, ನಿಂಗೆ ಯಾಕೆ ಹೋಗು. ಸರಿ ಆಯ್ತು ಬಿಡು, ಕಟ್ಟಿಟ್ಟಿದ್ರೆ ಕಮ್ಮಿ ಕಟ್ಟಿದ್ರೆ ಇನ್ನೊಂದೆರಡು ಸೇರಿಸ್ಬಿಟ್ಟು ಕಟ್ಟಿಯೋ. ಕಮ್ಮಿ ಹಾಕಿ ಕಳಿಸ್ಬೇಡ, ಆಮೇಲೆ ಉಜ್ಜಾಡ್ತಾಳೆ ಅವಳು, ಮೊದಲೇ ಸರಿ ಇಲ್ಲ. ಕಂತ ಆಯ್ತು ಹೋಗು, ನನಗೂ ಗೊತ್ತಂತೆ ಕಮ್ಮಿ ಏನು ಕಟ್ಟಿಲ್ಲಕ್ಕಂತ ಅಪ್ಪರನೇ ಕಟ್ಟಿದ್ದೀನಿ ಕಂತ ಹೋಗು. ಸರಿ ಆಯ್ತಂಗ. ನಾನು ಇತ್ಲಿಗೆ ಹೋಗಿ ಒಂದು ಕಟ್ಟ ವೀಳ್ಯದೆಲೆ ಹಾಕಿದ್ದೀನಲ್ಲ ಇದರಲ್ಲಿ, ಅವಾಗ ಕಿತ್ಕೊಬಂದಿಡ್ತೀನಿ. ನಮ್ಮ ನಿಂಗಮ್ಮ ವೀಳ್ಯದೆಲೆ ಹಾಕಿತಾಳಲ್ಲ, ಕೊಟ್ಟು ಕಳಿಸ್ತೀನಿ ಪಾಪ. ಒಂದು ಕಟ್ಟ ಕಿತ್ಕೊಬಂದಿಟ್ಟಿರ್ತೀನಿ, ನೀನು ಊಟ ಎಲ್ಲನೂ ಹಾಕೊಡ್ತಾರೋ ಬಂದೆ. ಆಯ್ತು ಹೋಗಿ ಕಿತ್ಕೊಬರೋ. ನಮ್ಮ ಅವ್ಗೆ ನಿಂಗಮ್ಮನ ಬುದ್ಧಿ ಗೊತ್ತಾಯ್ತೈತೆ, ಸರಿ ಇಲ್ಲ ಅನ್ನೋದು ಗೊತ್ತಾಯ್ತೈತೆ. ಆದರೂ ಮುದ್ದಿನ ಮಗಳಲ್ವಾ, ಬಿಟ್ಕೊಡಕ್ಕೆ ಆಯ್ತಾ ಇಲ್ಲ. ಅದಕ್ಕಾಗಿ ಜೀವ ಹಿಡ್ಕೊ ಓಡಾಡ್ತಾಳೆ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ. ಪಾಪ ಮಾಡ್ಕೊಳ್ಳಿ ಬಿಡು, ನಾವ್ಯಾಕೆ ಇದು ಮಾಡೋದು, ಹೆಂಗೋ ಇದು ಮಾಡ್ಕೊಳ್ಳಿ. ಸುಮ್ಕೆ ಬಾಯಿಲಂಗೆ ಆಡ್ತಾಳೆ ಅಷ್ಟೇ, ಸರಿ ಇಲ್ಲ ಅದು ಇದು ಅಂತವ. ಏನು ಒಂದೊಂದು ಕಿತ್ಕೊಬಂದು ಮಾಡ್ದವಳ. ಅಯ್ಯೋ ಒಂದು 2-3 ಚೀಲನ ಮಾಡವಳೆ. ಆ ಗಾಡಿಲದು ಎಲ್ಲಿ ಇಟ್ಕೊತಾರ ಕಾಣೆ ಅವೆಲ್ಲನೂ, ಹೆಂಗೆ ಇಟ್ಕೊಯ್ತಾರೋ ಏನು ಅವರಲ್ಲಿ ಸಿಕ್ಕಲ್ಲ ಅನ್ನೋಂಗೆ. ಇಲ್ಲಿಂದಲೇ ವೀಳ್ಯದೆಲೆ ಅವು ಇವು ಅಂತ ಅವ್ರದ್ದು ತೋಟದೇ ಬೇಕಾದಂಗೆ ಎಲ್ಲ ಇತ್ತಲಲ್ಲಿ ಎಲ್ಲ ಬೆಳೀತಾರೆ. ಏನು ಮಾಡೋಕ್ಕಂಗೆ ತುಂಬ ಕೊಟ್ಟು ಕಳಿಸ್ತಾಳೆ, ಹೆಂಗಾರ ಕೊಟ್ಟು ಕಳಿಸ್ಲಿ ನನಗೇನು. ಇದ್ಯಾಕವ ಏನಾಯ್ತವ ಆ ಥರ ಸಂದಕ್ಕೆ ಇದ್ದಲ್ಲ? ಅಯ್ಯೋ ಕುಣ್ಕೊಂಡು ಓಡಾಡ್ಕೊಂಡು ಮನೆ ತುಂಬವ ತಿಂಡಿ ಪಂಡಿ ಎಲ್ಲನೂ ಕಟ್ಕೊಂಡು ಕೂತಿದ್ದೆ. ಈಗ ಇದ್ಯಾಕೆ ಹಿಂಗಾರ ಬರ್ದಲ್ಲ ಕೂತಿದ್ಯಾ? ಎಲ್ಲ ಹೋದ್ರಲ್ಲ ಮಗ, ಮನೆ ಒಂಥರ ಬುಸುಮ್ ಅನ್ನಿಸ್ತದೆ ಕಣೋ. ಅಯ್ಯೋ ಮನೇಲಿ ಜನ ಇರಬೇಕು. ನನ್ನ ಹೆಣ್ಮಕ್ಳು ಮೊಮ್ಮಕ್ಕಳು ಎಲ್ಲ ಬಂದಿದ್ರ, ಮನೆ ತುಂಬ್ದಂಗೆ ಕಳೆಗಟ್ಟಂಗಿತ್ತು. ಅವ್ರು ಹೋಗಿದ್ದು ಒಂಥರ ಬುಸುಮ್ ಅನ್ನಿಸ್ತದೆ ಮನೆ. ಅದಕ್ಕೆ ಹಂಗೆ ಕೂತ್ಕೊಂಡಪ್ಪ, ಒಂಥರ ನನಗೆ ಏನೋ ಮನೇಲಿ ಯಾರು ಇಲ್ವೇನೋ ಅನ್ನಿಸ್ತಾ ಕೂತದೆ. ನೀನೇನಮ್ಮ ಮನೇಲಿರೋರೆಲ್ಲ ಜನ ಇಲ್ವ? ಏನು ಕಮ್ಮಿ ಜನ ಇದ್ವು ಮನೇಲಿ? ನಾವೇ ಇದ್ದೀವಪ್ಪ 7-8 ಜನ. ಇನ್ನೂ ಎಂಥ ಜನ ಬೇಕವ ನಿನಗೆ? ಹೆಣ್ಮಕ್ಳು ನೀನು ದಿನ ತಂದು ಇಟ್ಕೊಳಕಾಯ್ತದೆ. ಬರ್ತಾರೆ ವರ್ಷದಾಗ ಒಂದು 2-3 ದಪ್ಪ ಬಂದು ಇದ್ದು ಹೋಯ್ತಾರೆ. ಅದನ್ನೇ ಇಲ್ವಲ್ಲ ಅಂತಲೇ ನೆನ್ಸ್ಕೊಂಡು ಕೂತ್ಕೊಬಿಟ್ರೆ ಮನೇಲಿರೋ ಜನ ಅಲ್ವಾ, ಎದ್ದು ಹೋಗಿ ಭಂಗ ಮಾಡೋಗವ. ದಿನ ಮಾಡೋ ಭಂಗ ಮಾಡಿದ್ರೆ ಎಲ್ಲ ಅದೇ ಸರಿ ಹೋಯ್ತದೆ. ಹ್ಞೂ ಕಣಪ್ಪ ಅಂತೀಯ, ಅಂದನೇ ಏನು ಮಾಡ್ತೀಯ ಹೇಳು, ನಿನಗೂ ಗೊತ್ತಾಯ್ತದೆ. ಈಗ ಒಬ್ಬನೇ ಎಲ್ಲ ತಿಳಿಯೋಕ್ಕಿಲ್ಲ ತಾಯಿ ಏನು ಮಾಡ್ತಾವಳೆ ಏನು ಬಿಡ್ತಾವಳೆ ಅನ್ನೋದು. ನಿನಗೂ ಮದುವೆಯಾಗಿ ಮಕ್ಕಳಾಯ್ತವಲ್ಲ, ಆಗ ಗೊತ್ತಾಯ್ತದೆ ಹೆಂಗಾಯ್ತದೆ ಏನು ಅಂತವ್ರು. ನಾನು ಹೆಣ್ಮಕ್ಳೆಲ್ಲ ಹೋದ್ರಲ್ಲ ಮನೆ ತುಂಬ್ದಂಗಿತ್ತು ಅಂತ ನಾನು ಯೋಚನೆ ಮಾಡ್ತಾ ಕೂತಿದ್ರೆ ನೋಡಿ ಹೆಂಗಂತ ಎದ್ದೋಗಿ ಭಂಗ ಮಾಡೋಗವ, ಅದೇ ಸರಿ ಹೋಯ್ತದೆ ಅಂತವ್. ಹ್ಞೂ ಕಣವ, ಅವ್ನು ಹೇಳಿದೇನು ತಪ್ಪದೆ. ನೀನು ಬಂದರು ಇದ್ದರು ಹೋದ್ರು ಆಯಿತು. ಏನು ಅವ್ರು ನಿಲ್ಲೇ ಇಟ್ಕೊಳಕಾಯ್ತದ? ನಡಿ, ಗೊತ್ತು ನನಗೂ ಬೇಜಾರಾಗಿದೆ ಅಂತವ. ಆಯಿತು ನಡಿ,
ಅದನ್ನೇ ಹಿಂಗೆ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಹಂಗೆ ನೀನು ಸುಸ್ತಾಗಿದೆಯಾ 3 ದಿವಸದಿಂದ ಮಾಡಿ ಹೋಗು ಗಳಿಗೆ ಹೋಗಿಲ್ಲ ಸುಮ್ಕೆ ಏನು ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ರೇನು ಬರ್ತಾರ ಅವರು ಅವ್ರ ಮನೆ ಬಂಗಾರ ನೋಡ್ಕೋಬೇಕಲ್ಲ ಹೋಗು ಏನು ಇಲ್ಲೇ ಕೂತ್ರಕ್ಕಾಯ್ತದ. ಅಂತಿಕನಪ್ಪ ಅಂತೀಯ ಅಂದನೆ ಏನು ಮಾಡ್ತೀಳ ಮಗಳಿಗೆ ಎಂತಿ ಬಂದವಳಲ್ಲ ತಾಯಿ ಕಷ್ಟ ಎಲ್ಲಿ ತಿಳಿತತ್ತೇಳು ನಿಮಗೆಲ್ಲ ತಲೆಗೂ ನಾನು ಮಾತಾಡ್ತೀರ ನಿಮ್ಗಳಿಗೂ ಮಕ್ಕಳು ಮರಿ ಆಗಿ ಹಬ್ಬಕ್ಕೆ ಬಂದು ಹೋಯ್ತಾರಲ್ಲ ಆಗ ನೀವು ನನ್ನಂಗೆ ಜಗ್ಲಿ ಮೇಲೆ ಕೂತ್ಕೊಂಡು ಯೋಚನೆ ಮಾಡ್ತಿರ್ತೀರಲ್ಲ ಆಗ ಗೊತ್ತಾಯ್ತದೆ ಏನು ತಾಯಿ ನೋವು ಅಂತಾರೆ. ನಾವು ಕಂಡದೆ ಹಬ್ಬಕ್ಕೆ ಕರ್ಸಿದ್ದಾಯ್ತು ಮಾಡಿ ಉಂಟು ತಿಂದು ಎಲ್ಲ ಕಳ್ಸಿದ್ದಾಯ್ತು. ಇನ್ನೇನು ನೋವ್ತಾ ಅಂತ ಕೇಳ ನಿಮ್ಮ ಮೂಗಲ್ಲಿ ನೋವ್ತಾ ಇದ್ರು ಹೋಗಿ ಔಷಧಿ ಹಚ್ಕೊಳ ಕೇಳು. ಅವಳ ಏನು ಹೊಟ್ಟೆ ಉರ್ಸ್ತಾಳೆ ಹಬ್ಬಕ್ಕೆ ಕರ್ಸಿ ಮಾಡ್ತೀನಿ ಅಂದ್ರು ಮಾಡ್ಬೇಕು. ಮನೇಲಿರೋದೆಲ್ಲ ನೀವು ವರ್ಷ ಕಳ್ಸವಳೆ ಎಲ್ಲ ಮೂಲದಿರೋ ಚೀಲ ಪಾಲ ಎಲ್ಲ ಖಾಲಿ. ಬಂದ್ರ ತಿಂದ್ರ ಮಾಡಿದ್ರ ಕಳ್ಸಿದ್ರ ಅನ್ನೋದು ಬಿಟ್ಟು ಬರವೆಲ್ಲ ಹೇರ್ ಕಳ್ಸವಳೆ ಹೆಣ್ಮಕ್ಳಿಗೆ ಏನು ಇರೋದೇ ಬೇಡ ಮನೇನೇ ತೊಳೆದು ಕೊಟ್ಟು ಕಳಿಸ್ಬಿಡು ಅನ್ನು. ಓ ಈ ನನ್ನ ಮಗೆಯಲ್ಲಿದ್ದ ಕಾಣೆ ಬಂದಾಕನವ ನಾನೇ ಏನು ಈ ಮನೇಲಿ ಏನು ಕೆಲಸನೇ ಮಾಡಕ್ಕಲ್ಲ. ಓಹೋ ಏನು ಈ ಮನೆಗೆ ನಾನು ಸಂಬಂಧವೇ ಇಲ್ಲ, ನನ್ನ ಮಕ್ಕಳು ಸಂಬಂಧವೇ ಇಲ್ಲ. ವರ್ಷಕ್ಕೊಂದು ಹಪ್ಪಳು 2 ಹಪ್ಪಳು ಬರ್ತಾರೆ ಅವ್ರಿಗೇನು ಕೊಟ್ಟು ಕಳ್ಸೋದು ಬೇಡ ಎಲ್ಲನೂ ಇಲ್ಲೇ ಇಟ್ಕೊತೀನಿ. ಓಹೋ ಏನಾಕಲ್ಲ ಬಾ ಏನು ದಿನ ಬಂದು ತಗೊಂಡು ಹೋಗಕ್ಕಲ್ಲ. ಅದೇನೋ ಹೇಳ್ತಾರಲ್ಲ ಹಂಗೆ ಸುಮ್ಕಿದ್ದಾಟು ಅತಿಯಾಗಿ ಆಡ್ತಾರೆ. ಅಯ್ಯೋ ನಮ್ಮ ಮೂಲೆಯಲ್ಲಿ ಒಟ್ಟಿದ್ದವೆಲ್ಲ ಕೊಟ್ಟು ಕಳ್ಸೋಳಲ್ಲ ನಾನು ಅದ್ರಾಗ 1-2 ಚೀಲ ಉಳಿಸ್ಕೊಂಡು ದುಡ್ಡು ಮಾಡ್ಕೊಳ್ಳೋಣ ಅಂತ ಇದ್ದೆ. ಅವು ತೌತರಿಕೆ ಏನು ಹಾಕ್ಲಕ್ಕ ಅಂದ್ಬಿಡು ಯಾಕಾರ ಬರ್ತಾರಪ್ಪ ಹೆಣ್ಮಕ್ಳು ಅನ್ನಿಸ್ತದೆ ನನಗೆ. ಏನು ಬಂದ್ರೆ ಹೋದ್ರೆ ಒಂದು 20 ರೂಪಾಯಿ ಕೊಟ್ಟು ಕಳ್ಸಿರ ಆಗೋಯ್ತವ. ಈ ಮನೇಲಿರೋವೆಲ್ಲನೂ ಕೊಟ್ಟು ಕಳಿಸ್ಬೇಕು ಅವ್ರೇನು ಬೆಳೆಯೋಕ್ಕಲ್ವಾ. ನಮ್ಮ ಹೂ ಮಾಡೋವೆಲ್ಲ ಇವೆ ಹೇಳ್ಬಿಟ್ಟು ನಾನು ಸಂಧಿ ಮುಂದೆ ಮೂಲೆಯಲ್ಲೆಲ್ಲ ಕೂಡ್ಸಿಟ್ಟಿದ್ದವನ್ನೆಲ್ಲನೂ ಕೊಟ್ಟು ಕಳಿಸಿರೋ ಹಂಗೆ ಅವಳೆ ಕೂತಿತ್ತಲ್ಲೇ ನೋಡ್ಕೊಂಡಿರ್ತಾಳೆ ಎಲ್ಲನೂ ನಮ್ಮ ಅವ್ವ. ಅದಕ್ಕೆ ಮತ್ತು ನನ್ನ ಹೆಂಡತಿ ಸರಿಯಾಗಿ ಹೇಳ್ತಾಳೆ ನಾನೇ ಕೇಳಿತ್ತಿಲ್ಲ. ಅಲ್ಲಕ್ಕನವ ಮೂಲೆಯಲ್ಲಿ ಅಂದರೆ ರಾಗಿ ಚೀಲ ಅವು ಇವು ಅಕ್ಕಿ ಆ ಗೋಧಿ ಹಾಕಿಸ್ಕೊಂಬಂದಿಟ್ಟಿದ್ನೆಲ್ಲ ಆ ಕಡೆಗೆ ಬೇಕಾಯ್ತವೆ ಮನೆಗೆ ಅಂತ ಅವನು ಕೊಟ್ಟು ಕಳಿಸ್ತಾ ಇಲ್ಲ ಇಟ್ಟಿದ್ಯ ಅವನು ಮನೆಗೆ ಅಂತವ. ಇಲ್ಲ ಕಣೋಣ್ಣ ಎಲ್ಲನೂ ಕೊಟ್ಟು ಕಳಿಸ್ತವ್ವ ತರಿಸಿದ್ರೆ ಆಯ್ತು ತಗೊಳ್ಳ ಅಂತವ. ನೀನು ಮನೆಯ ಹಬ್ಬಕ್ಕೆ ಬೇಕಾದ್ರೆ ಒಂದು ವಾಪಸ್ ಕೊಟ್ಟರೆ ಆಯ್ತದೆ ಇಲ್ಲಾಂದ್ರೆ ಮನೆಗೆ ಆಯ್ತದೆ ಬಿಡು ಇದು ಮಾಡ್ಕೊಳಕ್ಕಾಯ್ತದೆ ಅಂತ ಅಂದ್ಬಿಟ್ಟು ಒಂದು ಫುಲ್ಲು ಇದು ಬಂದಿದ್ದೆಲ್ಲ ಒಂದು ಕ್ರೇಪು ಏನವು ಬೆಲ್ಲದು ಇವೆಲ್ಲನೂ ಉಂಡೆ ಬೆಲ್ಲ ಇವೆಲ್ಲನೂ ಅವನು ಪೂರ ಹಂಚಿ ಎಲ್ಲನೂ ಕೊಟ್ಟು ಕಳಿಸ್ತು. ಏನೂ ಬಿಟ್ಟಿಲ್ಲ ಕೊಬ್ಬರಿ ಆದವೆಲ್ಲ ಅಂತ ತಂದಾಕಿದ್ದಲ್ಲ ಅಲ್ಲಿ ಅವೆಲ್ಲನೂ ಕೊಟ್ಟು ಕಳಿಸೈತಿ. ನಾನೇ ತುಂಬಿಕೊಟ್ಟೆ ಏಟು ಹೇಳ್ದೆ ಅವು ಕೇಳ್ದೆ ಹೋಯ್ತು. ಅಲ್ಲಿ ಅವ್ರು ಕೂತ್ಕೊಳ್ಳೋಕ್ಕೆ ಜಾಗ ಐತಿಲ್ಲ ಅವ್ರು ಅದ್ರ ಮೇಲೆ ಕೂತ್ಕೊಂಡು ಹೋದ್ರು ಸಾಮಾನು ಮೇಲೆ. ಕೂತ್ಕೊಳ್ಳೋಕೆ ಜಾಗಿತ್ತಿಲ್ವಾ ಎಲ್ಲನೂ ತುಂಬ ಕಳ್ಸಿದ್ಲ ಅಥವಾ ಈ ಮುಂಡನ್ನು ತುಂಬ ಕಳ್ಸೋದಲ್ವಾ ತಕೊಂಡು ಹೋಗಿ ಅಂತವ. ಯಾವಳಾರ ಒಬ್ಳು ಬಂದೋಳು ಯಾವಳು ಒಬ್ಳು ತಕೊಂಡು ಹೋಗ್ಲಿಲ್ವ ನಿನ್ನ ಯೋಗ್ಯತೆಗೆ ಹೋಗೋದಲ್ವಾ ಅತ್ಲ ಹೆಣ್ಮಕ್ಳು ಕುಲ್ಟೆ ಏನು ಮಾಡಕ್ಕೆ ಕುಳ್ಕೊಂಡೋ ಇಲ್ಲಿ ಏನು ಕಾಳು ಬಿದ್ದೋಗ ಆ ಹುಡ್ಗ ಮನೆಗೆ ಅಂತವ ಕಾಳಗೆ ಬಿದ್ದವು ಕೊಬ್ಬರಿ ಎಲ್ಲನೂ ಆಯ್ಸ್ಕೊಂಡ್ ನಮ್ಗೇನು ತ್ವಾಟದ ತೆಂಗಿಂದ ತುಂಬ ಕಳ್ಸಕ್ಕೆ ಆಟ ಗೊತ್ತಾಗ್ದ ಹೋಯ್ತು ನಿನಗೆ. ಅದೇನು ತಲೆ ಒಳಗೆ ಬುದ್ಧಿ ತುಂಬ್ಕೊಂಡಿದ್ಯಾ ಲದ್ದಿ ತುಂಬ್ಕೊಂಡಿದ್ಯಾ. ನಾನು ಮಾತಾಡಬಾರ್ದು ಅಂತ ಸುಮ್ಕಿದ್ದಾಟುವೆ ಏನು ಮನೇನೆ ಮುಳುಗ್ ಕೊಟ್ಟವಳೆ ಹೆಣ್ಮಕ್ಳು ಅನ್ಕೊಂಡು ನಾನೇನೋ ಓಲಿ ಅಂತ ಸುಮ್ಕಾದ್ರೆ ಅದು ಒಂದಿನ ಕೆಳಗೆ ಹಾಕೊಂಡು ತುಣಿದ್ರು ಗೊತ್ತಾಯ್ತದ ನಿನಗೆ. ಸುಮ್ಕಿರಪ್ಪ ಅದಾಗಿ ನೀನೇನು ಬರೀ ಒಡಿಯೋದು ತುಣಿಯೋದ್ರಲ್ಲೇ ಇರ್ತೀಯ. ಓಲ್ ಬಿಡತ್ಲಾಗಿ ಕೊಟ್ಟು ಕಳಿಸ್ತಾಳೆ ಇನ್ನೇನು ಮಾಡೋಕ್ಕಾಯ್ತದೆ. ಇನ್ನೇನು ನನ್ನ ಮಗಳು ನಿಗ್ರಿಸಿ ನೀರು ಕುಡಿಯೋವರೆಗೂ ನನ್ನ ಮಗನಿಗೆ ಸಮಾಧಾನ ಇಲ್ಲ. ಅದೇ ಸಸಿಲ್ಲ ಪಲ್ಲ ಅಂದ್ರೆ ತಕೊಬಂದು ನೀರು ಹಾಲು ಊಟ ಅಂತ ತಕೊಬಂದಿರ್ತೀನಲ್ಲ ಅದಕ್ಕೆ ಕುಡಿತಾನೆ. ಓಹೋ ನಿಗ್ರತ್ಕೊಂಡು ಬಾ ಮಾಡ್ತೀನಿ. ಈಗ ಸಸಿಲ್ಲ ಏನಿಲ್ಲ ಕುಡಿಯೋದು ಏನು ಕುಡಿತ ನಾನೇನೋ ಹೋಗ್ಲಿ ಅಂತ ಮಾತಾಡ್ಲಿಲ್ಲ ಅಂದ್ರೆ ತಕೊಬಂದಿಟ್ರೆ ಗಾಂಚಲಿ ನಂತ ಬೇಡ ಅಂತೇಳು. ಈ ಗಾಂಚಲಿ ಹೆಂಗ್ ಮಾತಾಡ್ತಾನೆ ಸುಮ್ಮನಿರ ಕೇಳು. ನಾನೇನು ಮಾತಾಡ್ಸ್ಕೊಂಡು ಹೋಗಿದ್ದೀನ ಇಲ್ಲ ಕೇಳಕ್ ಹೋಗಿದ್ದೀನ ಸುಮ್ಕೆ ಯಾಕೆ ಬರ್ತಾನೆ ಅಂತ ಇಲ್ಲಿ ಕಿಟ್ಲೆ ಕರೆಯಕ್ಕೆ. ಓಹ್ ನಾನು ಸುಮ್ಕಿದ್ದಾಟು ಅತಿಯಾಗೋಯ್ತು. ಏನು ನನ್ನ ಹೆಣ್ಮಕ್ಳಿಗೆ ಮಾಡ್ತಿದ್ದೀವಿ ನೀನು ಅರಮನೆ ಕಟ್ಟಿಸ್ತಾನೆ. ಓಹ್ ಇರೋದ ನ್ಯಾಯವಾಗಿ ಮಕ್ಳು ನೋಡ್ಕೊಂಡು ಇರೋಣ ಅನ್ನೋದಿಲ್ಲ. ಬಾಯಿಗೆ ಬಂದಂಗೆ ಬೈಕೊಂಡು ಬರೋ ಮಕ್ಳನ್ನೆಲ್ಲ ಇದು ಮಾಡ್ಕೊಂಡು ಓಡಾಡ್ತೀಯ. ಇಲ್ಲಿ ನನಗೆ ಬಂದವನು ನಡಿ ಬೈತು ಬಾ ನಿನಗೆ ಕಾಪಿ ಟೀ ಎಂತದ ತಗೊಂಡು ಕುಕ್ಕಕ್ಕೆಲ್ಲ ಬಿದ್ದರು ಹಂಗೆ ಎಸ್ಕೊಂಡು. ಅಯ್ಯೋ ನಿನ್ನ ಯಾವನ್ ಗೆಲ್ತೇಳಿ ಐತಿ ಹಾಕೊಂಡು ಮಾಡತ್ತೀನಿ. ಅಯ್ಯೋ ನಿನ್ನ ನಾನೇನು ಹೋಗ್ಲಿ ಅಂತ ಸುಮ್ಕಿದ್ದಷ್ಟು ಕುಣಿತೀಯ ಹಂಗೆ. ಅಪ್ಪ ಸುಮ್ಕಿರಪ್ಪ ನೀನೇನಪ್ಪ ನೀನು ಮಾತೈತಿರು ಹೊಡಿಯಕ್ಕೆ ಹೋಯ್ತೀಯ ಸುಮ್ಕಿರು. ಅಯ್ಯೋ ನಡಿ ನಿನ್ನ ನಾಟಕ ನಾನು ನೋಡಿ ಸಾಕಾಗೈತೆ. ಕಟ್ಗೆ ಆಗಿಂದ ಇದೆ ಹಣೆ ಬರ ಇಲ್ಲಿ ಹೊಡೆದ್ರೆ ಹೊಡ್ಸ್ಕೊಳಕ್ಕೆ ಯಾರು ಇಲ್ಲಕ್ಕಂತೆ. ನಿನ್ನ ಪುರಾಣ ಯಾವ ಕೇಳ್ಕೊಂಡು ನಿಂತಿರ್ತಾಳೆ ನನಗೆ ಒಳಗೆ ಕೆಲಸ ಅದೇ. ಅಯ್ಯೋ ನನ್ನ ಹೆಣ್ಮಕ್ಳಿಗೆ ನಾನು ಮಾಡೋದೇ ನನಗೆ ಬೇಕು ಅಂದ್ರೆ ನಾನು ಮಾಡೋದೇ ನನ್ನ ಮನೆ ನಾನು ಮಾಡ್ತೀನಿ. ನೀನೇನು ಮಾಡಬೇಡ ಅಂತ ನಾನು ಹಿಡ್ಕೊಂಡಿದ್ದೀನ. ನಿನಗೆ ಯಾವ ಮಕ್ಕಳಲ್ಲೂ ಏನಾರು ಒಂದು ಕೊಂಗ್ ತಕೊಂಡು ಏನಾರು ಒಂದು ಅನ್ಲಿಲ್ಲ ಅಂದ್ರೆ ಹಾಕಲ್ಲ. ತಿಂದದ್ದು ಕೊಟ್ಟದ್ದು ಮಾಡಿದ್ದು ತಿಂದ್ಬಿಟ್ಟು ಒಂದು ಮೂಲೆಯಲ್ಲಿ ಬಿಚ್ಕೊಳ್ಳೋಣ ಅನ್ನಕ್ಕಲ್ಲ. ನಡಿ ನಾನು ಮಾಡೋದೇ ಅದು ಏನು ಮಾಡ್ಕೊತಿ ಮಾಡ್ಕೋ. ನನಗೂ ಒಳಗೆ ಕೆಲಸ ಐತಿ. ನಿನ್ನ ನೋಡ್ಕೊಂಡು ನಿಂತ್ಕೊಳಕ್ಕೆ ನಂಗೇನು ಟೈಮ್ ಇಲ್ಲ. ಯಾಕಂದಾಗ ಕೂರ್ಸಿರ್ಲ ಹೇಳ್ತೀನಿ ನನಗೂ ನೋಡಿ ಸಾಕಾಗೈತಿ ನಾಟಕವ. ಎಲ್ಲ ಲೌಡಿ ಹೆಂಗ್ ಹೋಯ್ತಾಳೆ ನೋಡಿ ಎಳ್ಕೊಂಡು ಕೂರ್ಸಿರ್ಲ ಅಂತ ನಾಯಿಗೆ ಹೇಳ್ದಂಗೆ ಹೇಳ್ಬಿಟ್ಟು ಹೆಂಗ್ ತಿರ್ಕೊಂಡು ಹೋಯ್ತಾವಳೆ. ಬಾ ಎಲ್ಲೋಯ್ತೆ ಬಾ ಈಗ ತಿನ್ಬಾ ಒಂದಿನ ನೋಡಿವಂತೆ ಇಕ್ತಿವಂತೆ ಹೋಗ್ ಫಸ್ಟ್ ಊಟ ಇಕ್ಕರೆ ಅಂತ ನೋಡೋಗು. ಇರ್ತಾನೆ ಎಲ್ಲಾನು ಇರ್ತಾನೆ.
ನೀನು ಹಂಗೆ ಕಣಪ್ಪ ಸುಮ್ಕಿರ ನಾ ಒಳ್ಳೆ ರೀತಿ ಮಾತಾಡೋಣ ಅನ್ನಕ್ಕಲ್ಲ. ಜಾನಕಿ ಬೇರೆ ಊರಿಗೆ ಹೋಗೋಳೆ, ನಿನಗೆ ಉಣ್ಣಾಕ್ ತಿನ್ನಾಕೆ ಕೊಡಕ್ಕೆ ಯಾರವಳೆ? ಎಲ್ಲಾ ಟೈಮಾಗೂ ಒಂದೇ ತರ ಆಡ್ತೀಯಲ್ಲ, ಸುಮ್ಕಿರು. ಅಯ್ಯ ನಡ್ಲ ನಾನು ಮುಂದಿರು ಉಪವಾಸ ಇರ್ತೀನಿ. ನಾನು ನನ್ನ ಮಗನಿಗೂ ಎದ್ರಕ್ಲ. ನಡಿ ನಡಿ ನಿನ್ನಂಗೆ ಎಂಟು ಸೇರಿ ಇಟ್ಕೊಂಡ್ಬಿಡ. ನನ್ನ ಮಗ ಅಲ್ಲ ನಾನು. ಸರಿಯಾಗಂತು ನಮ್ಮ ಅಣ್ಣಂಗೆ. ಅವ ಬರ್ತೀನಿ ಕಣವ, ತಡ ಆಯ್ತದೆ ಮತ್ತೆ ಊರಿಗೆ ಹೋಗಿ ಸೇರ್ಕೊಳ್ಳೋಕ್ಕೆ. ಹುಷಾರು. ಅಪ್ಪಯ್ಯ ಇನ್ನು ಆಗೋಯ್ತದೆ ಅಂತೀಯ, ಬಾ ಅಪ್ಪಯ್ಯ ಒಂದಕ್ಕೊಂದು 2 ದಿನ ಇದ್ದು ಬರೀವಂತೆ. ಹ್ಞೂ ಆಯಿತು ಬರ್ತೀನಿ. ಈಗ ಹಾಕಲ್ಲ ಸದ್ಯಕ್ಕೆ, ನಂದೇ ಕೆಲಸ ಅದೇ, ಬರ್ತೀನಂತೆ ಹೋಗು. ಎಲ್ಲನೂ ಕಟ್ಟಿದ್ದೀನಿ ನೋಡು, ಸಾರು ಪಾರು ಎಲ್ಲ ಈಗ ಸಂದಿಗೆ ಹೋಗಿ ಏನು ಮಾಡ್ಕೊತೀರಾ? ಅದಕ್ಕೆ ಕಟ್ಟಿವ್ನಿ. ಇನ್ನೇನು ತರಕಾರಿ ಇವು ಎಲ್ಲನೂ ಹಾಕಿದ್ದೀನಿ, ಏನು ಇದು ಬೇಡ ಅಂತ ಏನಿಲ್ಲ. ಹೋಗಿ ಅಲ್ಲೆಲ್ಲನೂ ಎತ್ತಿಟ್ಕೊಬಿಡು, ಅಲ್ಲೇ ಕೊಳಿಸ್ಬೇಡ. ಅವ್ವ ಅದೇ ಮಟನ್ ಸಾರು, ಕೋಳಿ ಸಾರು, ಕೋಳಿದು ಚಾಪಿಸಿ ಎಲ್ಲ ಮಾಡಿದ್ದಲ್ಲ ಅದು ಹಾಕಿದೀಯಾ? ಈ ಬೇಳೆ ಸಾರು ಯಾರು ಉಂಡಾರು? ಒತ್ತರಿಕೆ ಹಂಗಿದ್ರು ವಾರಿಲ್ವಲ್ಲ, ಒತ್ತರಿಗೆ ತಿಂತೀವಿ, ಅದನ್ನ ಹಾಕು ಬಿಸಿ ಮಾಡಿ. ಅದೇಟಿತ್ತು, ಒಂದು ಈಟಿತ್ತು. ಇನ್ನು ನೀವು ಗಂಡ ಎಂತೆಯ ಮಗ ಎಲ್ಲ 2-3 ದಪ್ಪ ಉಂಡಿದ್ರಲ್ಲ, ಇನ್ನು ಮತ್ತೆ ಇನ್ನೇನು ಹಾಕೋದು? ನಿಮಗೆ ಹೊಸಿ ಐತಲ್ಲ, ಮಾದೇಶ್ನವೇ ಮಹೇಶ್ನ ತಿನ್ಕೋತಾರೆ ಅಂತವ. ಇನ್ನು ನಿಮ್ಮ ಅಪ್ಪ ಬೇರೆ ಇದ್ನಲ್ಲ, ಅದಕ್ಕೆ ನಾನು ಇವತ್ತು ಪುಟ್ಟಿ ಏನು ಮಾಡಿದ್ಲು ಅದು ಹಾಕಿದ್ದೀನಿ. ಸಂದಿಗೆ ಹೋಗಿ ಉಣ್ಕೋತೀರಾ ಅಂತ. ಒಪ್ಪತ್ತಲ್ಲ ಇವತ್ತು ಮಟನ್ ಚಿಕನ್ ತಿನ್ನಕ್ಕೆ ಹೋಗಲ್ಲ ಅಂತ. ಹೊಸರಿಗೆ ತಿನ್ನೋದಲ್ವಾ, ಅದು ಯಾಕೆ 3 ದಿನದ ಸಾರು ತಿಂತೀರಾ? ಬೇಕಂದ್ರಲ್ಲ 1/2 kg ತಂದು ಮಾಡಿಸ್ಕೊ ಹೋಗು. ನಾನಿಲ್ಲಿ ಒಂದು ಈಟದೆ ಅದ ಏನು ಬಿಡೋದ? ನೀನೇ ಬೇಕಾದ್ರೆ ತಂದು ಮಾಡ್ಕೊಡು ಒತ್ತರಿಕೆ ಮಾದೇಶಂಗು ಇವನ್ಗು. ಇನ್ನೇನು 50 ಅವ್ರು ಉಣ್ಣಕ್ಕೆ ಹೋಗಲ್ಲ. ಅದನ್ನೇ ಹಾಕು. ನಮ್ಗೆ ಹೆಂಗೆ ಗಂಡ ಹೆಂಡತಿ ಒಂದು ಈಟ್ ಮುದ್ದೆ ಹೆಚ್ಕೊಂಡು ತಿನ್ನಕ್ಕೆ ಏಟಾದ್ರೇನು ಅದನ್ನೇ ಹಾಕು ಸುಮ್ಕಿ. ಇವಳು ಎಲ್ಲಿ ಹಾಕ್ತಾ ಹೋದ್ರು ಬಿಡ್ಬೇಕಲ್ಲ. ಅಲ್ಲಿ ನೋಡೋಳೆ ತಪ್ಪಲೆಯಲ್ಲಿ ಒಂದು 2-3 ಟೈಮ್ ಆಗುವಂಗೆ ಐತೆ. ಪಾಪ ಮಹೇಶಂಗೂ ಮಾದೇಶಂಗೂ ಅಪ್ಪಂಗೂ ಆಯ್ತದೆ ಅಂತ ಇಟ್ಟಿತ್ತವ್ವ. ಅದನ್ನ ಬಿಸಿ ಮಾಡಿ ಹಾಕು ಅಂತ ನೋಡು. ಹೋಗಿ ಮಾಡ್ಕೊಳಕ್ಕೆ ನಮ್ಮ ಇವಳಿಗೆ ಐತೆಲ್ಲ ತಪ್ಪಲೆ ನೋಡೋಳಲ್ಲ, ಅದಕ್ಕೆ ಹಂಗೆ ಹಾಕು ಅಂತ ನಿಂತವಳೆ. ನೀನು ವಾಲ್ದಳವ, ನೀನು ಮೈಗಳ್ಳವಡಿ. ಸರಿ ಆಯ್ತು ಬಿಡತ್ತಾಗಿ ಪುಟ್ಟಿ. ಅಲ್ಲೋ ವಸಿಯ ಸಾರೈತಲ್ಲ, ಕೋಳಿ ಸಾರನೂ ಪ್ರೇನು ಇದ್ರೆ ವಸಿಯ ಬಿಸಿ ಮಾಡಿ ಹಾಕು. ಒಂದು ಇದಕ್ಕೆ ಇವ್ರಿಬ್ರಿಗೆ ಆಗಂಗೆ. ಬೇಡಕ್ಕಂತ ಗೆತ್ತೆ ನಾನೇ ಒತ್ತಾರ 11 ಗಂಟೆಯಿಂದ ಅದನ್ನೇ ಉಂಟಿದ್ದೀವಿ. ಮತ್ತಿನ್ನೇನು ಉಣ್ಣೋದು? 1-2 ದಿನ ಬಿಟ್ಟು ಮಾಡ್ಕೊಂಡ್ರೆ ತೆಗಿರಿ, ಬೇರ್ಗಿದೆ ಅದತ್ತು ಬೇಡ. ನೀ ಸುಮ್ ಕುತ್ಕೊಳ್ಳಿ. ನೀವು ಉಂಡಿದ್ರೆ ನಾನು ಉಣ್ತೀನಿ, ಇಲ್ಲ ಮಗಿಗಾರ ಹಾಕೊಡ್ತೀನಿ. ಏನು ಹಾಕಲ್ಲ ಸುಮ್ಕಿರ ಐತೆ ಹಾಕ್ತಾಳವ್ವ. ಭಾವನೆ ಬೇಡ, ಇನ್ನೊಂದು 2 ದಿನ ಬಿಟ್ಟು ತನ್ಕತೀನಿ ಅಂತಾರು. ಹೋಗಿ ಯಾಕೆ ಏನು ಮಾಡಕ್ಕೆ ಸುಮ್ಮನೆ ತಗೊಂಡೋಗಿ ಎಲ್ಲನೂ ಹಾಳ್ಗಿಡತ್ತೀಯ. ಹೋಗು, ಬೇಕಾದ್ರೆ 2 ದಿನ ಬಿಟ್ಕೊಂಡು ಬಾವು ತಂದು ಕೊಡ್ತಾರಲ್ಲ ಮಾಡ್ಕೊಳ್ಳಿ ಬಂತೆ. ಹ್ಞೂ ಕಣಪ್ಪ, ಆಲ್ಗಡ್ಗದೆ ಅಲ್ವ ನನ್ನ ಕೆಲಸ. ನೋಡಿ ಹೆಂಗಂತೀಯ? ಅದೇ ಶಾಂತಕ್ಕೆ ಹಾಕಿದ್ರೆ ಹಿಂಗೆ ಅಂದಿವ. ಶಾಂತಕ್ಕೆ ಅಂದ್ರೆ ಮೊದಲು ಎದ್ದು ನಿಂತಿರ್ತೀಯ, ಮನೇಲಿ ಏನದೆ ಎಲ್ಲನೂ ಹಾಕೊಡಕ್ಕೆ, ತುಂಬ್ಕೊಡಕ್ಕೆ, ಕರ್ದೇಟ್ಕೆ, ಓಡಕ್ಕೆ ಎಲ್ಲವ. ನನಗಾದ್ರೆ ಹಾಕಲಲ್ವಾ? ಅವಳು ಒಬ್ಬಳೇ ಅಕ್ಕ ನಿನಗೆ, ನಾನು ಅಕ್ಕಲ್ಲ ಅಲ್ವಾ? ಅವ್ವ ತಾಯಿ ಶಾಂತಕ್ಕ ನಿನ್ನಂಗೆ ಆಸ್ಬರ್ಕೇನೂ ಅಲ್ಲ, ನಿನ್ನಂಗೆ ಅದು ತುಂಬ್ಕೊಡು ಇದು ತುಂಬ್ಕೊಡು ಅಂತ ಕೇಳೋಕ್ಕೂ ಇಲ್ಲ. ಹೌದು, ನನಗೆ ಶಾಂತಕ್ಕಂಗೆ ಅಂದರೆ ಎದ್ದು ನಿಂತು ಮಾಡ್ತೀನಿ. ಅವಳು ನಮಗೆ ಮಾಡೋಳೆ, ನಾವು ಮಾಡ್ತೀವಿ. ನಿಂಗೆ ಬೇಕಾ ಈಸ್ಕೊಂಡು ಹೋಗು, ತಲೆ ತಿನ್ಬೇಡ. ಬೇಕಾದ್ರೆ ಕೊಟ್ಟು ಕಳ್ಸವ ಅತ್ಲಾಗಿ. ನೋಡವ ಹೆಂಗೋದ? ಅವನಿಗೆ ಶಾಂತಕನ ಮೇಲೆ ಪಿರುತಿ, ನನ್ನ ಮೇಲೆ ಪಿರುತಿ ಇಲ್ಲ. ನೋಡು ಹೆಂಗಂತಾನೆ. ಅದೇ ಶಾಂತಕಂಗಾಗಿದ್ರೆ ಹಿಂಗೆ ಅನ್ನಲ್ಲ. ಈಗ ಅದು ಬಿಡು, ಅಳಿಯಂದ್ರ ಮುಂದೆ ಇವೆಲ್ಲ ಬೇಕಾ? ನಿಂಗೇನು ಬೇಕಲ್ವ ಪುಟ್ಟಿ? ಬಿಸಿ ಮಾಡಿ ಹಾಕೋಗು ಅನ್ನಲ್ಲ, ಹೋಗಿ ಬಿಸಿ ಮಾಡಿ ಹಾಕೋಗವ. ಅವ ಬಿಸಿ ಮಾಡಿ ಇಟ್ಟಿದ್ದೀನಿ, ಹಾಕದಾಟೆ ಹಾಕಿ ಬಂದು ಕೊಡ್ತೀನಿ ತಾಳಿ. ನೋಡು, ಎಲ್ಲರ ಮುಂದೆನೂ ಒಂದೇ ಥರ ತೋರ್ಕೋಬೇಡ. ಹಾಕ ಬಂದು ಕೊಡ್ತಾಳೆ, ತಗೊಬಿಟ್ಟು ಸುಮ್ಮಕ್ಕೆ ಹೋಗು. ನಾವೇ ಬೇಜಾರನಾಗಿದ್ದೀವಿ, ಅವ್ನಿಗಾಗೈತೆ. ಹೋಗಿ ಬಂದು ಅವನ್ನೇ ಕೆದಕ್ತೀಯಲ್ಲ. ಸಣ್ಣ ಯಾಕೆ ಶಾಂತಕ ಅಂತೀಯ? ಸುಮ್ಮಕ್ಕೆ ನಿಂದೇನಾಯ್ತು? ನೀನು ಕೇಳಿಸ್ಕೊಂಡು ಹೋಗೋದು ಕಲಿ. ಮಾಡ್ತಾ ಇದ್ದೀನಿ ತಾನೇ, ಬೇಕು ಅಂದಿದ್ದೆಲ್ಲ ಕೊಡ್ತಾ ಇದ್ದೀನಿ ತಾನೇ. ಮತ್ತಿನ್ನೇನು ನಿಂದು? ಅಲ್ಲಳ್ಳಿ ಅಂದ್ರು ನೋಡ್ತಾರೆ, ಏನು ಎತ್ತ ಅನ್ನಕ್ಕಲ್ಲ, ಯಾವಾಗೂ ಒಂದೇ ಥರ ಆಡ್ತೀಯ. ಅದಕ್ಕೆ ಮತ್ತೆ ಅವ್ನಂಗೆ ಆಡೋದು. ನಿಮ್ಮ ಅಪ್ಪನ ನೋಡು ಬಂದೇ ಇಲ್ಲ. ಹೆಂಗೆ ಯಾವಾಗ ಹೆಂಗೆ ಮಾತಾಡ್ಬೇಕು, ಹೆಂಗಿರ್ಬೇಕು ಅನ್ನೋದು ತಿಳಿಯೋಕ್ಕಿಲ್ಲ ಸೂಕ್ಷ್ಮ ನಿಂಗೆ. ಸರಿ ಆಯ್ತು, ಆಗ್ತಾಳೆ ನೋಡಿ. ಹ್ಞೂ, ನೀನು ನನಗೆ ಬೈ. ಅಪ್ಪ ಯಾಕೆ ಬರ್ತಾನೆ ಹೇಳು? ಹೊಲ್ತವ ಕೂತಾನೆ, ಮಗಳು ಕಳಿಸ್ಬೇಕು ಅನ್ನೋ ಜ್ಞಾನಿದ್ರೆ ಬರ್ತಾನೆ. ಅದೇ ಶಾಂತಕ್ಕಾಗಿ ಹೊಡೆಬರೋಳು ಎಲ್ಲರೂ ಅಷ್ಟೇ. ಸರಿ ಆಯ್ತು ಬಿಡು, ಬರ್ತೀನಿ ನಾನು.